ಶವದ ಭಸ್ಮದಿಂದ ಈ ಶಿವಲಿಂಗಕ್ಕೆ ಅಭಿಷೇಕ ಮಾಡುತ್ತಾರೆ. ಈ ಭಸ್ಮಾರತಿಯನ್ನು ನೋಡೋಕೆ ಸ್ತ್ರೀಯರಿಗೆ ಯಾವುದೇ ಕಾರಣಕ್ಕೂ ಅವಕಾಶನೇ ಇಲ್ಲ. ಈ ಭಸ್ಮಾರತಿಯನ್ನು ಮಾಡುವಂಥವರಿಗೆ ಮರುಜನ್ಮವೇ ಇಲ್ಲ. ಕೋಟಿ ದೇವೋ ಸಮಪ್ರಭಾ, ಸೃಷ್ಟಿಕರ್ತನು, ಅರ್ಧನಾರೀಶ್ವರ, ಅದ್ವೈತ ಭಾಸ್ಕರನು, ಪಂಚಭೂತಾತ್ಮಕರನು, ಸಜ್ಜನರ ಶಂಭುಲಿಂಗ, ಹೀಗೆ ಎಷ್ಟು ಹೊಗಳಿದರೂ ಸಾಲದು. ಹೀಗಾಗಿಯೇ ಎಷ್ಟು ಕೋಟಿ ವರ್ಷಗಳಿಂದ ಕೋಟಿಗಟ್ಟಲೆ ಭಕ್ತರ ಹೃದಯದಲ್ಲಿ ನೆಲೆಸಿದ್ದಾನೆ ಈ ಮಹೇಶ್ವರ. ಆತನು ನೆಲೆಸಿದ ಸ್ಥಳಗಳೆಲ್ಲ ಪುಣ್ಯ ಸ್ಥಳಗಳಾಗಿವೆ. ಶಿವನಿಗಾಗಿ ಮುಡುಪಾದ ಹಲವಾರು ದೇವಾಲಯಗಳು ನಮ್ಮ ಭಾರತದ ಉಪಖಂಡದಲ್ಲಿವೆ. ಅವುಗಳಲ್ಲಿ 12 ಜ್ಯೋತಿರ್ಲಿಂಗಗಳನ್ನು ಭಕ್ತಿಯಿಂದ ಭಕ್ತರು ಆರಾಧಿಸುತ್ತಾರೆ. ಆ 12 ಜ್ಯೋತಿರ್ಲಿಂಗಗಳು ನಮ್ಮ ಭಾರತದ ವಿವಿಧ ಪ್ರದೇಶಗಳಲ್ಲಿ ಹಂಚಿಕೊಂಡಿವೆ. ಅವುಗಳಲ್ಲಿ ಅತ್ಯಂತ ವಿಚ್ಛಿನ್ನವಾದ ಆಚಾರ ವಿಚಾರವನ್ನು ಹೊಂದಿರುವ, ಇಂದಿಗೂ ರಹಸ್ಯವಾಗಿಯೇ ಉಳಿದಿರುವ ಒಂದು ಮಹಿಮಾನ್ವಿತ ದೇವಾಲಯವಿದೆ. ಆ ದೇವಾಲಯದಲ್ಲಿ ಸತ್ತವರ ಬೂದಿಯನ್ನು ದೇವರಿಗೆ ಅಭಿಷೇಕ ಮಾಡುತ್ತಾರೆ. ಇದು ನಿಜವೇ ಎಂದು ನೀವು ಯೋಚನೆ ಮಾಡ್ತಿರಬೇಕು. ಹಾಗಾದರೆ ಆ ದೇವಾಲಯ ಯಾವುದು? ಆ ದೇವಾಲಯ ಎಲ್ಲಿದೆ? ಅಲ್ಲಿ ಯಾಕೆ ಭಸ್ಮವನ್ನು ಅಭಿಷೇಕ ಮಾಡಲಾಗುತ್ತದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದೆ ಈ ನಮ್ಮ ವಿಡಿಯೋ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹೌದು ಸ್ನೇಹಿತರೆ, ಈಗ ನಾನು ಹೇಳಿದಂಥ ಎಲ್ಲ ವಿಚಾರಗಳನ್ನು ಹೊಂದಿರುವ ದೇವಾಲಯವೇ ಉಜ್ಜಯಿನಲ್ಲಿರುವ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ. ಇದು ಮಧ್ಯಪ್ರದೇಶ ರಾಜ್ಯದ ಉಜ್ಜಯಿನಿ ನಗರದಲ್ಲಿನ ಮಹಾಕಾಳೇಶ್ವರ ದೇವಾಲಯದಲ್ಲಿದೆ. ಈ ಜ್ಯೋತಿರ್ಲಿಂಗವು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಈ ದೇವಾಲಯವು ಭೂಮಿಯ ಮೇಲೆ ಇರುವ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಸಾವಿರಾರು ವರ್ಷಗಳಿಂದ ಈ ಸ್ವಾಮಿಗೆ ನಿರಂತರವಾಗಿ ಪೂಜೆಯು ಇಲ್ಲಿ ನಡೆಯುತ್ತಾನೆ ಇದೆ. ಇದು ಭಕ್ತರ ಅತ್ಯಂತ ವಿಶ್ವಾಸವನ್ನು ಹೊಂದಿರುವ ಒಂದು ಜ್ಯೋತಿರ್ಲಿಂಗವಾಗಿದೆ. ಈ ಸ್ವಾಮಿಯನ್ನು ದಕ್ಷಿಣ ಮೂರ್ತಿ ಎಂದು ಕರೆಯಲಾಗುತ್ತದೆ. ಕಾರಣ, ಈ ಶಿವಲಿಂಗದ ಮುಖವು ದಕ್ಷಿಣ ದಿಕ್ಕಿಗಿದೆ. ಈ ವಿಲಕ್ಷಣವಿರುವ ಮೂರ್ತಿಯು ಬೇರೆ ಯಾವ ಶಿವಾಲಯದಲ್ಲೂ ನಿಮಗೆ ಕಾಣೋಕೆ ಸಾಧ್ಯನೇ ಇಲ್ಲ. ಈ ದೇವಾಲಯದ ಗರ್ಭಗುಡಿಯಲ್ಲಿನ ಪೂರ್ವ, ಪಶ್ಚಿಮ ಮತ್ತು ಉತ್ತರ ದಿಕ್ಕುಗಳಲ್ಲಿ ಗಣಪತಿ, ಪಾರ್ವತಿ, ಸುಬ್ರಹ್ಮಣ್ಯ ಸ್ವಾಮಿಗಳ ದೇವಾಲಯಗಳು ಕೂಡ ಇವೆ. ಹಾಗೆಯೇ ಈ ದೇವಾಲಯದಲ್ಲಿ ದಕ್ಷಿಣ ದಿಕ್ಕಿಗೆ ನಂದಿಯೂ ಕೂಡ ನೆಲೆಸಿದ್ದಾನೆ. ಉಜ್ಜಯಿನಿಯಲ್ಲಿ ಒಟ್ಟು 3 ಶಿವಲಿಂಗಗಳಿವೆ. ಈ 3 ಶಿವಲಿಂಗಗಳು 3 ಅಂತಸ್ತಿನಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅವುಗಳು ಯಾವುದೆಂದರೆ, ಮೊದಲನೇ ಅಂತಸ್ತಿನಲ್ಲಿ ಮಹಾಕಾಳ ಲಿಂಗ, 2ನೇ ಅಂತಸ್ತಿನಲ್ಲಿ ಓಂಕಾರ ಲಿಂಗ, 3ನೇ ಅಂತಸ್ತಿನಲ್ಲಿ ನಾಗಚಂದ್ರೇಶ್ವರ ಲಿಂಗಗಳಾಗಿವೆ. ಈ 3 ಲಿಂಗಗಳಲ್ಲಿ ನಾಗಚಂದ್ರೇಶ್ವರ ಲಿಂಗವು ಕೇವಲ ನಾಗಪಂಚಮಿ ಎಂದು ಮಾತ್ರವೇ ಭಕ್ತರ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತದೆ. ಸ್ನೇಹಿತರೆ, ಹಿಂದೂ ಮಾನ್ಯತೆಯ ಪ್ರಕಾರ ಸಾಧಾರಣವಾಗಿ ಎಲ್ಲಿಯಾದರೂ ದೇವರಿಗೆ ಇಟ್ಟಿರುವ ಪ್ರಸಾದವನ್ನು ಬೇರೊಂದು ದೇವರಿಗೆ ಇಡುವಂತಿಲ್ಲ. ಆದರೆ ಈ ದೇವಾಲಯದಲ್ಲಿನ ಪ್ರಸಾದವನ್ನು ಬೇರೆ ಯಾವುದೇ ದೇವರಿಗೆ ಪ್ರಸಾದವಾಗಿ ಸಮರ್ಪಿಸಬಹುದು. ಈ ದೇವಾಲಯದಲ್ಲಿ ಯುಗಗಳಿಂದ ಅದ್ಭುತವಾದ ಒಂದು ಸಂಘಟನೆ ನಡೆಯುತ್ತದೆ. ಅದೇನೆಂದರೆ, ಪ್ರತಿ ವರ್ಷ ಮಳೆಗಾಲಕ್ಕಿಂತ ಮೊದಲು ಪಾರ್ಜನ್ಯ ಅನುಷ್ಠಾನ ಎಂಬ ಅನುಷ್ಠಾನವನ್ನು ಇಲ್ಲಿ ಮಾಡಲಾಗುತ್ತದೆ. ಆದರೆ ಕಾರ್ಯಕ್ರಮ ಪೂರ್ತಿಯಾದ ಕ್ಷಣದಲ್ಲೇ ಆಕಾಶದಲ್ಲಿ ಕಪ್ಪಗಿನ ವಾತಾವರಣ ಉಂಟಾಗಿ ಭಾರೀ ಮಳೆ ಉಂಟಾಗುತ್ತದೆ. ಈ ಮಹಾ ಅದ್ಭುತವು ಹೇಗೆ ನಡೆಯುತ್ತದೆ ಎಂಬುದು ಇಂದಿಗೂ ರಹಸ್ಯವಾಗಿಯೇ ಉಳಿದಿದೆ. ಈ ರಹಸ್ಯವನ್ನು ಭೇದಿಸಲು ಸಾವಿರಾರು ವರ್ಷಗಳಿಂದ ಎಲ್ಲ ರೀತಿಯ ಸಂಶೋಧನೆಗಳು ನಡೆಯುತ್ತಾನೇ ಇದೆ. ಈ ದೇವಾಲಯದಲ್ಲಿನ ಮಹಾಕಾಳೇಶ್ವರ ಲಿಂಗದ ಕೆಳಗೆ ಶಂಖಯಂತ್ರ ಎಂಬುದು ಇದೆ. ಈ ಯಂತ್ರವು ಅತ್ಯಂತ ಶಕ್ತಿಯನ್ನು ಹೊಂದಿದೆ ಎಂದು ಹೇಳುತ್ತಾರೆ. ಹೀಗಾಗಿಯೇ ಶಿವನ ಅರ್ಚನೆ ಮಾಡಿದ ನಂತರ ಶಂಖಗಳು ಮೊಳಗುತ್ತವೆ. ಈ ಸಮಯದಲ್ಲಿ ಯಾರಾದರೂ ಮಹಾಕಾಳೇಶ್ವರನ ದರ್ಶನ ಮಾಡಿಕೊಂಡರೆ ವಿಜಯ ಅವರ ಹಿಂದೆಯೇ ಬೀಳುತ್ತದೆ ಎಂದು ಭಕ್ತರ ದೃಢವಾದ ನಂಬಿಕೆಯಾಗಿದೆ.
ಈ ದೇವಾಲಯದಲ್ಲಿ ನಡೆಯುವ ಮತ್ತೊಂದು ಮಹತ್ವವಾದ ಕಾರ್ಯವೆಂದರೆ ಭಸ್ಮದ ಆರತಿ. ಈ ದೇವಾಲಯದಲ್ಲಿ ಭಸ್ಮ ಆರತಿ ಎಂಬ ಕಾರ್ಯ ನೂರಾರು ವರ್ಷಗಳಿಂದ ಇಲ್ಲಿ ನಡೆಯುತ್ತಾನೆ ಇದೆ. ಭಸ್ಮ ಪ್ರಿಯನೆಂದು ಕರೆಯಲ್ಪಡುವ ಈ ಪರಮೇಶ್ವರನಿಗೆ ಭಸ್ಮದಿಂದ ಅಭಿಷೇಕವನ್ನು ಇದೇ ದೇವಸ್ಥಾನದಲ್ಲಿ ಮಾತ್ರ ಮಾಡಲಾಗುತ್ತದೆ. ಇಂತಹ ಆರತಿ ಹಾಗೂ ಇಂತಹ ಅಭಿಷೇಕ ವಿಶ್ವದಲ್ಲಿ ಬೇರೆ ಯಾವ ದೇವಸ್ಥಾನದಲ್ಲಿ ನಡೆಯುವುದಿಲ್ಲ. ಪ್ರತಿದಿನ ಮುಂಜಾನೆ 4 ಗಂಟೆಗೆ ಸರಿಯಾಗಿ ಈ ಭಸ್ಮ ಆರತಿ ಅಥವಾ ಭಸ್ಮ ಅಭಿಷೇಕವನ್ನು ಇಲ್ಲಿ ಮಾಡಲಾಗುತ್ತದೆ. ಈ ಅಭಿಷೇಕವು 2 ರೀತಿಯಲ್ಲಿರುತ್ತದೆ. ಮೊದಲನೆಯದು ಸಗಣಿಯನ್ನು ಒಣಗಿಸಿ ಅದನ್ನು ಬೂದಿ ಮಾಡಿ ಶಿವನಿಗೆ ಭಸ್ಮದ ಆರತಿ ಮಾಡಲಾಗುತ್ತದೆ. ಆರತಿ ಮಾಡುವ ಸಮಯದಲ್ಲಿ ಬಿಳಿ ವಸ್ತ್ರ ಕಟ್ಟಿ ಶಿವನ ಮುಖದ ಮೇಲೆ ಬಿಳಿ ಬಟ್ಟೆಯನ್ನು ಹೊದಿಸಿ ಆ ಭಸ್ಮದ ಮೋಟೆಯನ್ನು ಲಿಂಗದ ಸುತ್ತುತ್ತಾ ಭಸ್ಮಾರತಿ ಮಾಡುತ್ತಾರೆ. ಈ ಸಮಯದಲ್ಲಿ ನಮಗೆ ತಿಳಿಯದೆ ಅಲೌಕಿಕ ಅನುಭೂತಿ ಕೂಡ ಉಂಟಾಗುತ್ತದೆ ಎಂದು ಭಕ್ತರು ಇಲ್ಲಿ ನೂರಾರು ವರ್ಷಗಳಿಂದ ಹೇಳುತ್ತಾನೆ ಇದ್ದಾರೆ. ಈ ಭಸ್ಮಾರತಿ ಮಾಡುವಾಗ ಕೆಲವರ ಸಮ್ಮುಖದಲ್ಲಿ ನಡೆಯುತ್ತದೆ. ಯಾವುದೇ ಕಾರಣಕ್ಕೂ ಸ್ತ್ರೀಯರು ಈ ಭಸ್ಮಾರತಿಯನ್ನು ನೋಡುವ ಹಾಗಿಲ್ಲ. ನಿಮಗೆ ಗೊತ್ತಿರುವ ಹಾಗೆ ಶಿವನನ್ನು ಸ್ಮಶಾನವಾಸಿ ಎಂದು ಕೂಡ ಕರೆಯುತ್ತಾರೆ. ಹೀಗಾಗಿ ಆಗ ತಾನೇ ಬೆಂಕಿ ಇಟ್ಟ ಶವದ ಭಸ್ಮವನ್ನು ತೆಗೆದುಕೊಂಡು ಹೋಗಿ ಈ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುತ್ತಾರೆ. ಈ ಕಾರ್ಯವನ್ನು 10 ಜನ ನಾಗಸಾಧುಗಳು ಮಾತ್ರ ಮಾಡುತ್ತಿದ್ದಾರೆ. ಈ ಕಾರ್ಯ ನೂರಾರು ವರ್ಷಗಳಿಂದ ಈ ನಾಗಸಾಧುಗಳು ಮಾಡುತ್ತಾನೆ ಇದ್ದಾರೆ. ಈ ಭಸ್ಮ ಆರತಿಯಿಂದಾಗಿ ಈ ದೇವಾಲಯವನ್ನು ಮಹಾ ಸ್ಮಶಾನ ಎಂದು ಕೂಡ ಕರೆಯಲಾಗುತ್ತದೆ. ಈ ಪವಿತ್ರವಾದ ಕಾರ್ಯವನ್ನು ಯಾರು ಮಾಡುತ್ತಾರೋ ಅಂಥವರಿಗೆ ಮರುಜನ್ಮ ಇಲ್ಲ ಎಂದು ಇಲ್ಲಿ ನಂಬಿದ್ದಾರೆ. ಪುರಾಣ ಗ್ರಂಥಗಳ ಪ್ರಕಾರ ಬ್ರಹ್ಮನು ವಿಷ್ಣುವನ್ನು ಇಲ್ಲಿ ನೆಲೆಸಿ ಭಕ್ತರನ್ನು ಹರಸು ಎಂದು ಕೋರಿದ ಕಾರಣಕ್ಕೆ ಈ ಪ್ರದೇಶದಲ್ಲಿ ಸ್ವಯಂಭೂವಾಗಿ ಮಹಾಶಿವನು ನೆಲೆಸಿದ್ದಾನೆ ಎಂದು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಮಹಾಕಾಳಿದಾಸ ಮತ್ತು ಭೋಜರಾಜ ಈ ಪ್ರದೇಶಕ್ಕೆ ಸೇರಿದವರು ಎಂದು ಸ್ಥಳ ಪುರಾಣ ಕೂಡ ಹೇಳುತ್ತದೆ. 1231 ಕಾಲದಲ್ಲಿ ಈ ಪ್ರದೇಶವನ್ನು ಆಕ್ರಮಿಸಿದ ಸುಲ್ತಾನ್ ಶಂಶುದ್ದೀನ್ ಎಂಬ ರಾಜ ಈ ದೇವಾಲಯವನ್ನು 50 ಬಾರಿ ದಾಳಿ ನಡೆಸಿ ಈ ದೇವಸ್ಥಾನವನ್ನು ನಾಶ ಮಾಡಿದನು ಎಂದು ಚರಿತ್ರೆ ಹೇಳುತ್ತದೆ. ತದನಂತರ 1736ರಲ್ಲಿ ಶ್ರೀಮಂತ ರಾಣೋಜಿರಾವ್ ಸಿಂಧೆ ಮಹಾರಾಜ್, ಪೇಶ್ವೆ ಬಾಜಿರಾವ್, ಛತ್ರಪತಿ ಶಾನು ಮಹಾರಾಜ್ ಈ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಿದರು. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252. ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ನೀವು ರೈಲ್ವೆ ಮೂಲಕ, ವಿಮಾನ ಮೂಲಕ ಅಥವಾ ಬಸ್ಸುಗಳ ಮೂಲಕ ಕೂಡ ಉಜ್ಜಯಿನಿಗೆ ಭೇಟಿ ಕೊಡಬಹುದು. ಉಜ್ಜಯಿನಿಗೆ ಭೇಟಿ ಕೊಡಲು ಎಲ್ಲ ರೀತಿಯ ಅವಶ್ಯಕ ಇರುವಂತಹ ಸಂಪರ್ಕವು ನಿಮಗೆ ಸಿಗುತ್ತದೆ. ಒಂದು ವೇಳೆ ನೀವು ಉಜ್ಜಯಿನಿ, ಇಂದೂರು, ಭೋಪಾಲ್, ಮಧ್ಯಪ್ರದೇಶಕ್ಕೆ ಭೇಟಿ ಕೊಟ್ಟರೆ ಈ ಅಭೂತಪೂರ್ವ ಮಹಾಕಾಳೇಶ್ವರ ದೇವಸ್ಥಾನಕ್ಕೆ ತಪ್ಪದೆ ಭೇಟಿ ಕೊಡಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.